ಹಿರಿಯರಾದಂಥ ಮುನಿಯಪ್ಪನವರೇ, ನಮ್ಮ ಎಸಿಸಿ ಸೆಕ್ರೆಟರಿ ಗೋಪಿನಾಥ್ ಅವರೇ, ಕಾರ್ಯಾಧ್ಯಕ್ಷರಾದಂಥ ಜಿಸಿ ಚಂದ್ರಶೇಖರ್ ಅವರೇ, ಭಂಡಾರಿ ಅವರೇ, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಸುರ್ಕೆ ಅವರೇ, ವೇದಿಕೆಯಿರುವಂತ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳೇ, ಕಾರ್ಯಕರ್ತರುಗಳೇ, ಸ್ನೇಹಿತರುಗಳೇ, ಇದು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಇತಿಹಾಸಕ್ಕೆ ಒಂದು ದೊಡ್ಡ ದಿನ. ನನ್ನ ದಿನ ಅಲ್ಲ, ಇದು ನಿಮ್ ದಿನ. ಒಬ್ಬ ಪಕ್ಷದ ಕಾರ್ಯಕರ್ತನ ನೋವು, ದುಃಖ, ದುಮಾನ, ಶ್ರಮ, ಪಕ್ಷದಲ್ಲಿ ತಾವೆಲ್ಲ ದುಡಿತಾ ಇದ್ದೀರಿ. ಎಷ್ಟೋ ಜನ ಕಾರ್ಯಕರ್ತರಿಗೆ ಯಾವ ಅವಕಾಶನೂ ಸಿಗುವುದಿಲ್ಲ. ಆದ್ರೆ ಈ ತ್ರಿವರ್ಣ ಧ್ವಜ ಇದನ್ನ ನಂಬ್ಕೊಂಡು, ಪಕ್ಷನ ನಂಬ್ಕೊಂಡು, ನಾನು ಆಗಾಗ ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ನನಗೆ ಒಂದು ಮೂಮೆಂಟ್ ಅಲ್ಲಿ ಈ ಪಕ್ಷ ಪ್ರಾರಂಭ ಆಗಿ ಇವತ್ತು ಈ ದೇಶವನ್ನ, ಈ ದೇಶಕ್ಕೆ ಪ್ರಜಾಪ್ರಭುತ್ವ ಕೊಟ್ಟಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ. ಇವೆಲ್ಲ ಕೊಟ್ಟು ನಾವೆಲ್ಲ ಅದರ ಮೇಲೆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಬೆಳಗ್ಗೆ 4:15 ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಆ ಪ್ರಮಾಣ ವಚನದ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಶ್ರಮ ಇದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಬೇಕಾದಷ್ಟು ಈ ಪಕ್ಷ 136 ಸೀಟ್ ಬರ್ತದೆ ಅಂತ ನಾನು ಹೇಳಬೇಕಾದ್ರೆ ಚುನಾವಣಾ ಮುಂಚಿತವಾಗಿ ಕೆಲವು 90 ಬರ್ತದೆ, ಕೆಲವು 100 ಬರ್ತದೆ, ಕೆಲವು 110 ಬರ್ತದೆ, ದಳದವ್ರು ತಗೋಬೇಕು, ಇಂಡಿಪೆಂಡೆಂಟ್ ತಗೋಬೇಕು, ಏನೋ ಮಾತಾಡ್ತಿದ್ರು. ನಮ್ಮ ಪಕ್ಷ ಲೀಡರ್ಗಳು ಮಾತಾಡ್ತಿದ್ರು. ನನ್ನ ಆತ್ಮವಿಶ್ವಾಸ ಇದೇ ಜಾಗದಲ್ಲಿ ಪ್ರತಿಜ್ಞಾ ಸ್ವೀಕಾರ ಮಾಡಿ, ನೀವು ಕೂಡ ನಿಮ್ಮ ಪಂಚಾಯತಿಗಳಲ್ಲಿ, ನಿಮ್ಮ ಮುನ್ಸಿಪಾಲಿಟಿಯಲ್ಲಿ ಆವತ್ತಿನ ಕಾಲದಲ್ಲಿ ಯಾರಿಗೂ ಝೂಮ್ ಏನು ಅಂತ ಗೊತ್ತಿರಲಿಲ್ಲ. ಆ ಒಂದು ವಿಚಾರಧಾರೆಗಳನ್ನ ಬಿಜೆಪಿಯವ್ರಿಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಸುಮಾರು 12,000 ಕಡೆ ನೀವು ಇಬ್ರು ಕೂಡ ಇದೇ ಜಾಗದಿಂದ, ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇದಕ್ಕೆ ನಾವು ಅದಕ್ಕೊಂದು ಹೊಸ ರೂಪ ಕೊಟ್ಟು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿದೆ. ಆ ಪ್ರತಿಜ್ಞೆ ಸ್ವೀಕಾರ ಮಾಡಿ ಇವತ್ತು ಪ್ರಮಾಣ ವಚನ ಮುಖ್ಯಮಂತ್ರಿಯಾಗಿ ಸ್ವೀಕಾರವನ್ನು ಮಾಡಿದ್ದೇನೆ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದ್ರೆ, ಈಗ ಮುಗಿದ ತಕ್ಷಣ ನಂದು ಅಲ್ಲಿ ಪ್ರಮಾಣ ವಚನ ಮುಗಿದ ತಕ್ಷಣ ಕ್ಯಾಬಿನೆಟ್ ಇತ್ತು. ಆಮೇಲೆ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಮಹಾತ್ಮ ಗಾಂಧೀಜಿ ಅವರಿಗೆ, ಬಸವಣ್ಣವ್ರಿಗೆ, ಕೆಂಪೇಗೌಡರಿಗೆ ಪುನರ್ ಹಾಕಿದ್ದೀನಿ. ನಾಳೆ ಬೆಳಿಗ್ಗೆ ಇನ್ನ ಬಾಬು ಜಗಜೀವನ್ ರಾಮ್ದು, ವಾಲ್ಮೀಕಿದು ಪುತ್ಥಳಿ ಇದೆ. ಅದಕ್ಕೆ ಕೂಡ ಬೆಳಗ್ಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಸೊ ಅವರೆಲ್ಲ ಬಹಳ ಪ್ರಮುಖವಾದಂತ ನಾಯಕರುಗಳು, ಈ ದೇಶಕ್ಕೆ ಸೇವೆಯನ್ನು ಮಾಡಿದಂಥವ್ರು, ಮಾರ್ಗದರ್ಶನ ಕೊಟ್ಟವರು, ಬೆಂಗಳೂರು ಮಾಡಿದ್ರು. ಸೊ ಅವ್ರಿಗೆ ಸಲ್ಲಿಸಬೇಕು ಅಂತ ಹೇಳಿ ಅದನ್ನು ಸಲ್ಲಿಸಿ ಕ್ಯಾಬಿನೆಟ್ಗೆ ಹೋಗಿ, ಕ್ಯಾಬಿನೆಟ್ ಅಲ್ಲಿ ಕೆಲವು ಅನೇಕ ತೀರ್ಮಾನವನ್ನು ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬರೋದು ಎಲ್ಲರಿಗೂ ಪಾಪ, ನೀವು 2 ಗಂಟೆಗೆ ಬಂದವರು 7 ಗಂಟೆ ಕಾಯ್ದಿದ್ದೀರಿ, ನಾನು ಕ್ಷಮಿಸ್ಬೇಕು. ನಾನು ನಿಮ್ಮೆಲ್ಲ ಬಹಿರಂಗ ಒಂದು ಸ್ಟೇಡಿಯಂನಲ್ಲೂ, ವಿಧಾನಸೌಧದ ಮುಂದೆನೋ ಮಾಡಬೇಕು ಅಂತಿತ್ತು. ಈ ನಮ್ಮ ಹುಡುಗರುಗಳು ಅವರೆಲ್ಲ ಸೇರಿ ನನಗೆ ಗೊತ್ತಿಲ್ಲ 1700 ಬಸ್ ಏನೋ ಬುಕ್ ಮಾಡ್ಬಿಟ್ಟಿದ್ರಂತೆ.
ತಿರ್ಗಾ ಬೇರೆ ಬೇರೆ ಕಡೆ ಎಲ್ಲ ಬರೀ ನಮ್ಮ ಜಿಲ್ಲೆಯಿಂದನೇ ಅಷ್ಟು ಬುಕ್ ಮಾಡ್ಬಿಟ್ಟಿದ್ದಂತೆ, ಬೆಂಗಳೂರು ಸುತ್ತಮುತ್ತ. ಇನ್ನು ಹೊರಗಡೆ ಗಿರಗಡೆ ಎಲ್ಲ ಸ್ವಲ್ಪ ವಿಪರೀತ ಇತ್ತು. ಕೊನೆಗೆ ಹೈಕಮಾಂಡ್ ಅವ್ರಿಗೆ ಏನೇನು ಗೊತ್ತಾಯ್ತು ಗೊತ್ತಾಗ್ಲಿಲ್ಲ. ಇದೊಂದು ದೊಡ್ಡ ತಿರ್ಗಾ ವಿಚಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೈಕಮಾಂಡ್ ಅವರು ಸಲಹೆ ಕೊಟ್ಟರು ನನಗೆ. ಸೊ ನಾನು ಸ್ಟೇಡಿಯಂ ಮಾಡಬೇಕು, ನಾನು ಸಿದ್ದರಾಮಯ್ಯ ಇಬ್ಬರು ಸೇರಿ ಇದನ್ನು ವಿಧಾನಸೌಧ ಮುಂದೆ ಯಾರು ಮಾಡಬೇಕು ಇಲ್ಲ ಸ್ಟೇಡಿಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಆದರೆ ಕೊನೆಗೆ ಆಗಲಿಲ್ಲ. ಕೊನೆಗೆ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ವರಿಷ್ಠರೆಲ್ಲ ಸೇರಿ, ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಮಾರ್ಗದರ್ಶನ ಕೊಟ್ಟರು. ಸ್ವಲ್ಪ ಸಿಂಪಲ್ ಆಗಿ ಇಲ್ಲಿಡಿಕೆ ಅಂತೇಳಿ ಸೊ ಒಪ್ಕೊಂಡೆ ನಾನು. ಸೊ ಅದಕ್ಕೆ ಜಾಸ್ತಿ ಜನ ಕಾರ್ಯಕರ್ತರಿಗೆ ನಾನು ಕೊಡೋಕ್ಕಾಗಿರ್ಲಿಲ್ಲ. ಸೊ ಯಾರು ಬಂದು ಅದನ್ನು ನೋಡೋಕ್ಕಾಗಿಲ್ಲ. ಇಲ್ಲೇ ಸುಮಾರು ಕಡೆ ಎಲ್ಲ ಡೈರೆಕ್ಟ್ಗೆ ಟಿವಿಲಿ ನೋಡಿದ್ರಿ, ಇಲ್ಲೇ KPCCಲಿ ನೀವೆಲ್ಲ ಗಮನಿಸಿದ್ರಿ. ನಾನು ಇವತ್ತು ಬೆಳಿಗ್ಗೆ ನಾವು ಕಾಂಗ್ರೆಸ್ ಕಚೇರಿನ, ಹೊಸ ಕಾಂಗ್ರೆಸ್ ಕಚೇರಿನ ಕಟ್ಟುವಂತ ಭೂಮಿ ಪೂಜೆ ಇಟ್ಕೊಂಡಿದ್ದೆ. ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ ಹೇಳಿದ್ರು ಇನ್ನೊಂದು ದಿನ ಮಾಡೋಣ ಅದನ್ನ. ಅಲ್ಲಿ ನನ್ನ ಪ್ರಿಪರೇಷನ್ ಕೆಲಸ ಎಲ್ಲ ಪ್ರಾರಂಭ ಆಗೋಗಿತ್ತು. ಅಲ್ಲೊಂದು ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯನ್ನ ಬೆಳೆಸಬೇಕು ಅಂತೇಳಿ ನಾವು ಮಾಡಿದ್ದು. ಸೊ ಫಿಕ್ಸ್ ಆಗೋಗಿತ್ತು, ಕಲ್ಲು ಎಲ್ಲ ಆಗೋಗಿದೆ. ಸೊ ಆಗಿದೆ ಅಂತ ನಾನು ಅಧ್ಯಕ್ಷರಾಗಿರುವಾಗ ಅದನ್ನ ಭೂಮಿ ಪೂಜೆ ಮಾಡಬೇಕು ಅಂತ. ರಾಹುಲ್ ಗಾಂಧಿ ಇಲ್ಲ, ನಿನ್ನ ಹೆಸರೇ ಯಾಕೆ ಮಾಡ್ತೀವಿ ತಲೆ ಕೆಡಿಸ್ಬೇಕು ಅವರು ಹೇಳಿದ್ರು. ಸೊ ಇವತ್ತು ಕೂಡ ನಾನು ಇವತ್ತು ಬೆಳಗ್ಗೆ ನನ್ನ ರಾಜೀನಾಮೆ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದೇನೆ. ಹೊಸ ಅಧ್ಯಕ್ಷರು ಕೂಡ ಈಗಾಗಲೇ ನೇಮಕ ಆಗಿದೆ. ಹರಿಪ್ರಸಾದ್ ಅವರಿಗೆ ಅವ್ರು ಯಾವತ್ತೂ ಅವರು ಪಕ್ಷದ ಹಿರಿಯ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು, 6 ಬಾರಿ 5 ಬಾರಿ 4 ಬಾರಿ ರಾಜ್ಯಸಭೆಗೆ ಇದ್ದವರು, ಈಗ MLC 1 ಬಾರಿ ಇದ್ದವರು. ತಿರ್ಗಾ ಈಗ ಕೂಡ ನಾಳೆ ಅವ್ರಿಗೆ ನಾಮಿನೇಷನ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಕಂಟಿನ್ಯೂ ಆಗ್ತದೆ. ಸೊ 24 ಪ್ಲಸ್ 12 ಎಷ್ಟಾಯ್ತು, 36 ವರ್ಷ ಒಬ್ಬ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡ್ತಿದ್ದೀವಿ. 36 ವರ್ಷ ಮಾಡಿರೋ ಪೈಕಿ ಇವತ್ತು 30 ವರ್ಷ ಮಾಡಿದವ್ರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ಇವತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿಕೊಟ್ಟಿದ್ದಾರೆ. ಅವರ ಮುಖಂಡತ್ವದಲ್ಲಿ ಮುಂದಕ್ಕೆ ಈ ಪಕ್ಷ ಕಟ್ಟುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇಲ್ಲಿಗೆ ಏನ್ ಬಂದೇ ಉಳಿಕೊಂಡು ಅಂದ್ರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಇದು ನಮ್ಮ ರೂಟ್. ಈ ಬಿಲ್ಡಿಂಗ್ ಹೆಂಗಿತ್ತು ನೋಡಿದಿರಲ್ಲ, ಈ ಬಿಲ್ಡಿಂಗ್ ಯಾಕೆ ಮಾಡಿದ್ರೆ ಇದು ನಮ್ಮ ದೇವಸ್ಥಾನ ಇದೆ, ಶುದ್ಧವಾದಂತ ನಮ್ಮ ದೇವಸ್ಥಾನ. ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ನಾವು ಗಾಂಧಿ ಭಾರತ ಕಾರ್ಯಕ್ರಮ 100 ವರ್ಷ ಆಯ್ತು ಮಾಡಿದ್ರು. ಅದರ ಹೆಸರಿನಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಗ್ತದೆ, 100 ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ 100 ಕಡೆ ನನ್ನ ಅಧ್ಯಕ್ಷರ ಅವಧಿಯಲ್ಲಿ 100 ಕಡೆ ಕಾಂಗ್ರೆಸ್ ಕಚೇರಿಗಳಿಗೆ ಜಾಗವನ್ನ ಮಂಜೂರು ಮಾಡುವಂತ ಕೆಲಸವನ್ನ ನನ್ನ ಅವಧಿಯಲ್ಲಿ ಮಾಡಿದ್ದೆ. ಅದು ಇವತ್ತು ಪೂಜೆಯ ಒಂದೇ ಕಡೆ ಆಗ್ಬೇಕಾಗಿತ್ತು. ಬಟ್ ಇನ್ನೊಂದು ದಿನ ಅದಕ್ಕೆ ಟೈಮ್ ಫಿಕ್ಸ್ ಮಾಡೋದಕ್ಕೆ ನಾನು ಇಲ್ಲಿ ಕೂತಿದ್ದೇ ಇರ್ಬೋದು, ಬಟ್ ಅಲ್ಲಿ ಕೂತಿರೋ ಜಾಗದಿಂದ ಕೂಡ ಅದಕ್ಕೆ ಏನ್ ಬೇಕೋ ರೂಪರೇಷೆ ಮಾಡಬೇಕೋ ಅದಕ್ಕೆ ರೂಪರೇಷವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ಹೇಳಿಕ್ಕೆ ನಾನು ಬಯಸ್ತೇನೆ.